ಸ್ವಾಮಿ ರಂಗನಾಥಾನಂದಜಿ ಮಹಾರಾಜವರು ಆಗ ಕರಾಚಿ ಅಂದರೆ ಪಾಕಿಸ್ತಾನ, ಆವಾಗ ಭಾರತದಲ್ಲಿ ಕರಾಚಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ಅವರು ಒಂದ್ಸಲ ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರಿಗೆ ಬಂದಿದ್ದಾಗ ಹಿಂದೆ ಅವರು 1.5 ವರ್ಷ ಹಿಂದೆ ಬೆಂಗಳೂರಲ್ಲಿ ಕೆಲವು ತಿಂಗಳು ಪ್ರೆಸಿಡೆಂಟ್ ಆಗಿರ್ತಾರೆ. ಆಗ ಅವರ ಸಂಪರ್ಕಕ್ಕೆ ಅನೇಕ ಯುವಕರು ಬಂದಿರ್ತಾರೆ. ಅವರೆಲ್ಲರೂ ಅವರಿಂದ ಸ್ಫೂರ್ತಿಯನ್ನು ಪಡೆದು ಸನ್ಯಾಸಿಗಳಾಗಿರ್ತಾರೆ. ಅವರನ್ನು ಸ್ವಾಮಿ ರಂಗನಾಥಾನಂದಜಿಯವರು ನೀನು ಕರಾಚಿಗೆ ಬಂದು ರಾಮಕೃಷ್ಣ ಮಠ ಸೇರ್ಕೋ ಅಂತ ಹೇಳಿರ್ತಾರೆ. ಆ ರೀತಿ ಒಂದು ಸೇರ್ಕೊಂಡವರು ಮುಂದೆ ಶ್ರೇಷ್ಠ ಸನ್ಯಾಸಿಗಳಾಗ್ತಾರೆ. ಉದಾಹರಣೆಗೆ ಸ್ವಾಮಿ ಅನನ್ಯಾನಂದರು, ಸ್ವಾಮಿ ಮುಖ್ಯಾನಂದರು ಅವರೆಲ್ಲ ಇತ್ತೀಚಿನವರೆಗೆ ಇತ್ತು, ಇವಾಗ ಇಲ್ಲ. ಯಾವ ಈ ಸ್ಮೃತಿಗಳನ್ನು ಬರೆದಿದ್ದಾರೋ ಅವರ ಹೆಸರು ಸ್ವಾಮಿ ಕೀರ್ತಿದಾನಂದರು ಅಂತ. ಅವರನ್ನು ಸ್ವಾಮಿ ರಂಗನಾಥಾನಂದಜಿಯವರು ನೀನು ಕರಾಚಿಗೆ ಬಾ ಅಂತ ಕರೀತಾರೆ. ಅವರು ಸ್ವಾಮಿ ಸಿದ್ದೇಶ್ವರಾನಂದಜಿ ಅಂತ, ಅವರಿಂದ ಗಂಡು ಅವರು ಬಹಳ ಪ್ರಭಾವಿತರಾಗಿರ್ತಾರೆ. ಅವರು ಹಿಂದೆ ಮೈಸೂರು ರಾಮಕೃಷ್ಣಾಶ್ರಮದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅನಂತರ ಫ್ರಾನ್ಸಲ್ಲಿ ಅಂತ ಸ್ಥಳ ಬರುತ್ತೆ, ಅಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ. ಅವರು ಬಂದಿರ್ತಾರೆ. ಸ್ವಾಮಿ ಸಿದ್ದೇಶ್ವರಾನಂದಜಿ ಅವರು ಹೇಳ್ತಾರೆ ಸ್ವಾಮಿ ಕೀರ್ತಿದಾನಂದರಿಗೆ, ಸ್ವಾಮಿ ತ್ಯಾಗೇಶಾನಂದಜಿಯವರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಇರು. ಸ್ವಾಮಿ ತ್ಯಾಗೇಶಾನಂದಜಿಯವರು ಒಬ್ಬ ನಿಜವಾದ ಮಹಾತ್ಮ. ಅವರ ಜೊತೆಯಲ್ಲಿ ಇರುವುದರಿಂದ, ಅವರ ಜೊತೆಯಲ್ಲಿ ಇರುವಷ್ಟರಿಂದಲೇ ನೀನು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸುತ್ತೀಯ ಅಂತ ಹೇಳಿರ್ತಾರೆ. ಆ ಮಾತು ನಿಜ ಆಗಿರುತ್ತೆ. ಸ್ವಾಮಿ ತ್ಯಾಗೇಶಾನಂದಜಿಯವರು ಸ್ವಾಮಿ ಬ್ರಹ್ಮಾನಂದಜಿಯವರ ಶಿಷ್ಯರು. ಸ್ವಾಮಿ ಬ್ರಹ್ಮಾನಂದಜಿಯವರು ಯಾವ ರೀತಿ ಅಂದರೆ, ಅವರು ಹೆಚ್ಚಿದ್ರೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ, ಆದರೆ ಮಂತ್ರ ದೀಕ್ಷೆ ಕೊಡಲ್ಲ. ಯಾಕಂದ್ರೆ ಮಂತ್ರ ದೀಕ್ಷೆ ಕೊಟ್ಟರೆ ಶಿಷ್ಯನ ಪಾಪಗಳನ್ನೆಲ್ಲ ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕಾಗಿ ಸ್ವಾಮಿ ಬ್ರಹ್ಮಾನಂದಜಿಯವರು ಸ್ವಾಮಿ ತ್ಯಾಗೇಶಾನಂದಜಿಯವರಿಗೆ ಮಂತ್ರ ದೀಕ್ಷೆ ಕೊಡ್ತೇನೆ ಅಂತ ನೀವು ಇಂಥ ದಿನ ಬಾ ಅಂತ ಹೇಳಿರ್ತಾರೆ. ಇವರು ಹೋದ್ರೆ ಹೇಳ್ತಾರೆ, ಇವತ್ತು ಬೇಡ